ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ತೊಂದರೆಗಳಾಗ್ತಾ ಇದೆ. ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಅಂದ್ಕೊಂಡಿರುವಂಥ ಕೆಲಸ ಸಿಗ್ತಾ ಇಲ್ಲ, ಅಥವಾ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಕಟ್ಟೋದಕ್ಕಾಗ್ತಿಲ್ಲ. ಈ ರೀತಿಯೆಲ್ಲ ಸಮಸ್ಯೆಗಳು ನಿಮ್ಗೆ ಆಗ್ತಾ ಇದೆ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಪ್ರೀತಿಯಿಂದ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರ್ತೀರಾ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡೋದಕ್ಕೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೆಲ್ಲೋ ಒಂದು ಕಡೆ ಎಕ್ಸಾಮಿನೇಷನ್ಸ್ ಹವಾ ಶುರುವಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಎಕ್ಸಾಮ್ಸ್ ಈಗ ಆಲ್ರೆಡಿ ಕೆಲವ್ರಿಗೆ ಸ್ಟಾರ್ಟ್ ಆಗಿದೆ, ಅಥವಾ ಇನ್ನು ಕೆಲವ್ರಿಗೆ ಕೆಲವೇ ದಿನಗಳಲ್ಲಿ ಶುರುವಾಗ್ತಾ ಇದೆ. ಒಂದು ರೀತಿ ಪೋಷಕರಿಗೂ ಆತಂಕ ಅಂತ ಹೇಳ್ಬೋದು, ವಿದ್ಯಾರ್ಥಿಗಳಿಗೂ ಒಂದು ರೀತಿಯಾಗಿರುವಂಥ ಆತಂಕಗಳಿರುತ್ತೆ. ಎಕ್ಸಾಮಿನೇಷನ್ ಚೆನ್ನಾಗಾಗಬೇಕು, ಭಯ ಇರಬಾರ್ದು ಅಂತಂದರೆ ಏನೊಂದು ಕಿವಿ ಮಾತು ತಿಳಿಸಬಹುದು, ಅಥವಾ ಪೋಷಕರು ಏನು ಫಾಲೋ ಮಾಡಬೇಕಾಗತ್ತೆ, ಅಥವಾ ಕಾರ್ಯಕ್ರಮ ನೋಡ್ತಾ ಇರುವಂಥ ಮಕ್ಕಳು ಏನಾದರೂ ಫಾಲೋ ಮಾಡೋದ್ರಿಂದ ಅವ್ರ ಎಕ್ಸಾಮಿನೇಷನಲ್ಲಿ ಒಳ್ಳೆ ಉತ್ತಮವಾಗಿರುವಂಥ ಅಂಕಗಳು ಕಂಡು ಬರ್ಬೋದಾ? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಎಲ್ಲೋ ಒಂದು ಕಡೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಆಗ್ಬಿಡುತ್ತೆ, ಕೊನೆ ಹಂತಕ್ಕೆ ಬಂದಿದ್ದಾರೆ. ಬಟ್ ಆದರೂ ಕೂಡ ಕಮೆಂಟ್ಸ್ನಲ್ಲಿ ಕೇಳಿರುವಂಥ ಪ್ರಶ್ನೆನ ನನ್ನ ತಮ್ಮನ್ನು ಕೇಳ್ತಾ ಇದ್ದೀನಿ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಈ ಪರೀಕ್ಷಾ ದಿನಗಳು ಅಂತ ಬಂದಾಗ ಬಹಳ ಗಮನ ಕೊಡಬೇಕಾಗಿರುವಂಥದ್ದು ಪೋಷಕರು. ಆ ಮಕ್ಕಳಲ್ಲಿ ಈ ಭಯವನ್ನು ಬಿತ್ತೋ ಹಾಗಿಲ್ಲ. ಒಂದನೇದು, ಯಾವುದೇ ಕಾರಣಕ್ಕೂ ಭಯವನ್ನು ಬಿತ್ತಬೇಡಿ. ಇನ್ನೊಬ್ಬರಿಗೆ ಹೋಲಿಕೆ ಮಾಡಿ ಮಾತಾಡಿಸಬೇಡಿ. ನಿಮ್ಮ ಮಕ್ಕಳನ್ನು ನೀವು ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗಿರತಕ್ಕಂತಹದ್ದು, ಭಯ ಆತಂಕವನ್ನು ಯಾವುದೇ ಕಾರಣಕ್ಕೂ ಎಂದಿಗೂ ಎಲ್ಲೂ ಸೃಷ್ಟಿ ಮಾಡಬೇಡಿ. ಚೆನ್ನಾಗಿ ಓದ ಮಗು ಅನ್ನೋದ್ರ ಜೊತೆಗೆ ನಿಮ್ಮ ಗಮನ ಸ್ವಲ್ಪ ಹೆಚ್ಚಿಗೆ ಕೊಡಿ. ನೀವು ಏನು ಕೆಲಸಕ್ಕೆ ಹೋಗ್ತಾ ಇದ್ದೀರೋ, ಒಂದೆರಡು ದಿನ ರಜೆ ಹಾಕಿದ್ರೂ ಪರವಾಗಿಲ್ಲ, ಮಕ್ಕಳ ಜೊತೆಗೆ ಸ್ಪಂದಿಸಿ. ಇನ್ನು ಟ್ಯೂಷನ್ನು ಅದು ಇದು ಎಲ್ಲವೂ ಮಾಡಿಸಿ. ಕೆಲವೊಬ್ಬರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಬೈ ಬರ್ತ್ ಪಡೆದುಕೊಂಡು ಬಂದಿರ್ತಾರೆ. ಅದಕ್ಕೆ ತಾಯಿ ಅಂದರೆ ಸ್ವಲ್ಪ ಹೆಚ್ಚು ಗಮನಿಸಬೇಕಾಗಿರೋದು ಅಂದರೆ ಜಾತಕದ 4ನೇ ಮನೆಯನ್ನು, ಲಗ್ನದಿಂದ 4ನೇ ಮನೆಯ ತನಕ SSLC ಮಕ್ಕಳು, ಅಂದರೆ ಆ ಎಜುಕೇಷನ್ ಏನಿದೆಯೋ ಆ 4ನೇ ಮನೆಯ ಅಧಿಪತಿ ಯಾರು ಇರ್ತಾನೋ ಅಂತಹದ್ದು. ಈ ಎಕ್ಸಾಂಪಲ್ ಮೇಷ ಲಗ್ನ ಅಂದ್ಕೊಳ್ಳೋಣ. ಮೇಷ, ವೃಷಭ, ಮಿಥುನ, ಕಟಕ. ಮೇಷ, ವೃಷಭ, ಮಿಥುನ, ಕಟಕ. ಈ ಕಟಕ ಅಂತಕ್ಕಂಥದ್ದು ಚಂದ್ರನಿಗೆ ಸಂಬಂಧಪಡುವಂಥ ಮನೆ. ಆ ಚಂದ್ರನ ಮಂತ್ರವನ್ನು ನೀವು ಸಾಧ್ಯ ಆದಷ್ಟು ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಪೆನ್ ಹಿಡ್ಕೊಂಡು ಕೈಯಲ್ಲಿ ಪಠಿಸಬೇಕು. ಅಥವಾ ಚಂದ್ರನ ಸ್ತೋತ್ರವನ್ನು ಪಠಿಸುವಂಥದ್ದು. ದದಿಶಂಕ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮರ್ಕಟಭೂಷಣಂ. ಶಂಭೋರ್ ಮಕಟಭೂಷಣಂ ಅಂತ ಏನು ಹೇಳ್ತೀರೋ, ವಿಶೇಷವಾಗಿ ಆ ಒಂದು ಮಂತ್ರ ನೀವು ಅಷ್ಟೋತ್ರ ಓದಿದ್ರೂ ಪರವಾಗಿಲ್ಲ. ಯಾವಾಗ ಆ ಅಷ್ಟೋತ್ರವನ್ನು ಓದಿ ಆ ಪೆನ್ ಹಿಡ್ಕೊಂಡು ಆ ಮಗುಗೆ ನೀವು ಕೊಡ್ತಕ್ಕಂಥದ್ದು ಇರುತ್ತೋ, ಆ ಎಕ್ಸಾಮ್ಗೆ ಅದೇ ಪೆನ್ನನ್ನು ಪ್ರತಿನಿತ್ಯ ಬಳಸುವಂಥದ್ದನ್ನು ಮಾಡಿಕೊಳ್ಳಿ. ಇನ್ನು ಹೈಯರ್ ಎಜುಕೇಷನ್, ಫಸ್ಟ್ PU, ಸೆಕೆಂಡ್ PU, ಡಿಗ್ರಿ, ಇದು ಯಾವುದೇ ಒಂದು ಎಕ್ಸಾಮ್ ಆಗಿದ್ದರೂ ಕೂಡ 5ನೇ ಮನೆ ಯಾವುದಿರುತ್ತೋ ಆ ಮನೆಗೆ ಸಂಬಂಧಪಟ್ಟ. ಇನ್ನು ಮೇಷ, ನಾನು ಒಂದು ಎಕ್ಸಾಂಪಲ್ ಅಷ್ಟೇ ಹೇಳ್ತಿದ್ದೀನಿ. ಇನ್ನು ಅದಾದ ನಂತರ ಈಗ ದದಿಶಂಕ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸಮಂ ಶಂಭೋರ್ ಮುಕುಟಭೂಷಣಂ ಅನ್ನೋ ಮಂತ್ರವನ್ನು ನೀವು ಹೇಳ್ಕೊಂಡ್ರಿ. ಅದಾದ ನಂತರ 5ನೇ ಮನೆ ಇನ್ನು ಸಿಂಹ, ಗೊತ್ತಿರ್ತಕ್ಕಂಥ ನಿಮಗೆ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರು ಸರ್ವ ಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಃ ಭಾಸ್ಕರನ ಮಂತ್ರವನ್ನು ನೀವು ಹೇಳ್ಕೊಳ್ತಾ ಬರ್ತೀರಿ. 108 ಬಾರಿ ಈ ಮಂತ್ರವನ್ನು ಹೇಳುವಂಥದ್ದು, ಪೆನ್ ಕೈಲಿ ಹಿಡ್ಕೊಂಡು ಅಭಿಮಂತ್ರಿತ ಮಾಡಿ ಕೊಡುವಂಥದ್ದು. ಮಗು ನಿಮ್ಮ ಮುಂದೆ ಕೂರಿಸ್ಕೊಂಡಿದ್ದು ಈ ಮಂತ್ರವನ್ನು ಹೇಳಿ ತಾಯಿಯೇ ಆ ಖಡ್ಗವನ್ನು ಕೊಡೋದಾದರೆ ವಿಜಯದ ಪತಾಕೆ ನಿಮ್ಮದೇ ಬರೆದಿಟ್ಕೊಳ್ಳಿ. ಇನ್ನು ಆಹಾರದ ಪದ್ಧತಿಯಲ್ಲೂ ಕೂಡ ಅಷ್ಟೇ, ಮೊಳಕೆ ಕಾಳುಗಳನ್ನು ಕೊಡೋದು. ಜ್ಞಾಪಕ ಶಕ್ತಿ ಹೆಚ್ಚಿಸಲಿಕ್ಕೆ ಮೊಳಕೆ ಕಾಳನ್ನು ಊಟ ಕೊಡಿ ಸಾಧ್ಯ ಆದಷ್ಟು ಈ ಎಕ್ಸಾಮ್ ಸಂದರ್ಭದಲ್ಲಿ. ಇನ್ನು ಉಳಿದ ಹಾಗೆ ಈ ಒಂದೆಲಗ ಕಷಾಯವನ್ನು, ಒಂದೆಲಗ ಪಲ್ಯವನ್ನು ಕೊಡ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರುತ್ತೆ, ಮಾಡ್ಕೊಳ್ತಿರ್ತೀರಿ. ಇನ್ನು ಉತ್ತರೀಣ ಗಿಡದ ಬೇರನ್ನು ಎಲ್ಲೋ ಒಂದು ಕಡೆ ತಂದು ಆ ಮಗು ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಓದಿದ್ದು ನೆನಪಿರಬೇಕು ಅಂತಂದರೆ ಆ ದಿಂಬನ ಕೆಳಗಡೆ ಇಡುವಂಥದ್ದು ಮಾಡಿರ್ತೀರಿ, ಮಾಡ್ತಾ ಬನ್ನಿ ಕೂಡ.
ಇನ್ನು ಜೊತೆಗೆ ಏನು ಅಂತಂದರೆ ಸ್ವಲ್ಪ ಹೆಚ್ಚಿಗೆ ನೀವು ಗಮನಿಸಲೇಬೇಕಾಗಿರ್ತಕ್ಕಂತಹದ್ದು, ಮಕ್ಕಳ ಜೊತೆಗೆ ಕುಳಿತುಕೊಂಡು ಆ ಒಂದು ಪರೀಕ್ಷಾ ಸಂದರ್ಭಗಳಲ್ಲಿ ಅವರನ್ನು ಆ ಒಂದು ಸ್ಕೂಲ್ಗೆ, ಆ ಒಂದು ಕಾಲೇಜ್ಗೆ ಬಿಟ್ಟು ಬರೋ ತನಕ ನಿಮ್ಮ ಶ್ರಮ ಇರಬೇಕು. ಜೊತೆಗೆ ಏನು ಬರೆದಿದೆಯಾ ಅಂತ ಭಯದಿಂದ ಹೇಗೆ ಮಾಡಿದೆ ಅಂತ ಭಯದ ವಾತಾವರಣ ಸೃಷ್ಟಿ ಮಾಡಿ ಯಾವುದೇ ಕಾರಣಕ್ಕೂ ಕೇಳಬೇಡಿ. ಯಾಕೆಂತಂದರೆ ಇದೇ ಜೀವನ ಅಲ್ಲ. ಆ ಪರೀಕ್ಷೆ ಇದೆಯಲ್ಲ ಅದೊಂದು ಘಟ್ಟ, ಅದು ಅಷ್ಟೇ. ಅದನ್ನು ಎದುರಿಸಬೇಕಾದ್ರೆ ನೀವು ಪ್ರೀತಿಯಿಂದಲೇ ಅವರನ್ನು ಸಂತೈಸಬೇಕಾಗತ್ತೆ, ಪ್ರೀತಿಯಿಂದಲೇ ಮಾತಾಡಿಸ್ಬೇಕಾಗತ್ತೆ. ನೆನಪಿಟ್ಕೊಳ್ಳಿ. ಇದನ್ನು ನೆನಪಿಟ್ಕೊಂಡು ಮಕ್ಕಳಿಗೆ ಮಾಡಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಗಂ ಗಣಪತಯೇ ನಮಃ, ಓಂ ಐಂ ಮಹಾಸರಸ್ವತಿಯೇ ನಮಃ, ಓಂ ಗಂ ಗಣಪತಯೇ ನಮಃ ಅನ್ನೋ ಮಂತ್ರವನ್ನು 21 ಬಾರಿ ಬರೆಸುವುದು ಅಥವಾ ಓದುವುದು, ಎರಡೂ ಮಾಡಿದ್ರು ಮತ್ತು ಉತ್ತಮ. ಇದು ಗಂಡು ಮಕ್ಕಳ ಕೈಯಲ್ಲಿ ಮಾಡಿಸ್ತಕ್ಕಂಥದ್ದು. ಇನ್ನು ಹೆಣ್ಣು ಮಕ್ಕಳ ಕೈಯಲ್ಲಿ ಓಂ ಐಂ ಮಹಾಸರಸ್ವತಿಯೇ ನಮಃ. ನಮಗೆ 4ನೇ ಮನೆಯೂ ಗೊತ್ತಿಲ್ಲ, 5ನೇ ಮನೆಯೂ ಗೊತ್ತಿಲ್ಲ, ಜಾತಕದ ಬಗ್ಗೆ ನಮಗೆ ಎಲ್ಲೋ ತೋರಿಸ್ಲಿಲ್ಲ ಅನ್ನೋದೇ ಆದರೆ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಇಷ್ಟು. ಇನ್ನು ಯಾರಾದರೂ ಗಣಪತಿ ಸಂಪುಟೀಕರಣವನ್ನು ಧರಿಸಿದ್ದರೆ ಅವರಿಗೆ ಯಾವ ಭಯವೂ ಇಲ್ಲ. ಅದನ್ನು ಧರಿಸಿರ್ತೀರಿ, ಅದು ಒಳಗಡೆ ಎಕ್ಸಾಮ್ ಹಾಲಿಗೆ ಬಿಡೋದಿಲ್ಲ ಅಂತಂದರೆ ಅದನ್ನು ಮುಟ್ಟಿ ಸ್ಪರ್ಶ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಅಷ್ಟೂ ಸಾಕು. ಇನ್ನು ಸಾಧ್ಯವಾದರೆ ಎಲ್ಲಾದರೂ ನಿಮ್ಮ ಹತ್ತಿರ ಇರ್ತಕ್ಕಂಥ ಗಣಪತಿ ದೇವಾಲಯಕ್ಕೆ ಗರಿಕೆಯನ್ನು ತೆಗೆದುಕೊಂಡೋಗಿ ಅರ್ಚನೆ ಪೂಜೆ ಮಾಡಿಸಿ, ಗಣಪತಿ ಕೃಪೆ ನಮ್ಮ ಮಗು ಮೇಲೆ ಇರಲಿ, ಅವನು ಓದಿರ್ತಕ್ಕಂತಹ ಜ್ಞಾಪಕ ಅವನಿಗೆ ಇದ್ದು ಆ ಒಂದು ಕ್ವಶನ್ಗೆ ಆನ್ಸರ್ ಬರೆಯೋ ರೀತಿಯಲ್ಲಿ ಆಗಲಿ ಅಂಥೇಳಿ ಒಂದು ಸಂಕಲ್ಪ ಮಾಡಿಸಿ ಗಣಪತಿ ಕೃಪೆಗೆ ಒಳಗಾಗ್ತಕ್ಕಂತಹದ್ದನ್ನು ಮಾಡಿರ್ತೀರಿ. ನಾನು ಈಗಾಗಲೇ ಹೇಳಿದ್ದೀನಿ, ಎಷ್ಟೋ ಜನ ವಿದ್ಯಾರ್ಥಿಗಳು ಓದತಕ್ಕಂತಹ ಕೋಣೆಯಲ್ಲಿ ದಕ್ಷಿಣಾಮೂರ್ತಿ ಫೋಟೋ ಆಗ್ತಕ್ಕಂತಹದ್ದು, ಇನ್ನು ಅವರ ಟೇಬಲ್ ಮೇಲೆ ಗಣಪತಿ ಸಣ್ಣದಾಗಿರ್ತಕ್ಕ ಒಂದು ಮೂರ್ತಿ ಇಡ್ತಕ್ಕಂತಹದ್ದು, ಪೆನ್ನನ್ನು ಅಭಿಮಂತ್ರಿಸಿ ಕೊಡ್ತಕ್ಕಂತಹದ್ದು. ಯಾರಾದರೂ ನಿಮ್ಮ ಬಳಿ ಗುರುಗಳಿದ್ದರೆ ಆ ಗುರುಗಳಿಂದ ಉಪದೇಶವನ್ನು ತೆಗೆದುಕೊಂಡು ಆ ಮಂತ್ರವನ್ನು ಟ್ರಾನ್ಸ್ಫರ್ ಮಾಡತಕ್ಕಂತಹದ್ದು. ಹಾಗೆ ಮಾಡಿಕೊಟ್ಟಾಗಲೂ ಕೂಡ ಈ ಜ್ಞಾನದ ಅಧಿದೇವತೆ, ಜ್ಞಾನಕ್ಕೆ ಸಂಬಂಧತೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಶ್ರೀ ಹಯಗ್ರೀವಂ ಉಪಾಸ್ಮಹೆ. ಹಯಗ್ರೀವ ದೇವರನ್ನು ನೀವು ಹೋಗಿ ಭೇಟಿ ಮಾಡಿ ಆ ದೇವಸ್ಥಾನಕ್ಕೆ ಹೋಗ್ತಕ್ಕಂತಹದ್ದು, ನಮಸ್ಕಾರ ಮಾಡ್ಕೊಳ್ತಕ್ಕಂತಹದ್ದು, ಆ ಜ್ಞಾನಕ್ಕೆ ಅಧಿದೇವತೆ ಆಗಿರತಕ್ಕಂಥ ಹಯಗ್ರೀವರ ಒಮ್ಮೆ ಸ್ಮರಣೆ ಮಾಡಿ ಹೋಗ್ತಕ್ಕಂತಹದ್ದು. ಗೂಗಲಲ್ಲಿ ಹೊಡೆದ್ರೂ ಬರುತ್ತೆ. ಅಂಥ ಹಯಗ್ರೀವರ ಸ್ಮರಣೆ ಮಾಡ್ತೀರ ಅಂತಂದರೆ ಹೈಯರ್ ಎಜುಕೇಷನ್ಗೆ ಕಟ್ಟಿಟ್ಟ ಬುತ್ತಿ. ನೀವು ಎಂದೋ 4 ವರ್ಷಗಳ ಓದಿದ್ದು ಕೂಡ ನಿಮಗೆ ಮತ್ತು ಜ್ಞಾಪಕ ಸಡನ್ನಾಗಿ ಬಂದುಬಿಡ್ತಕ್ಕಂತಹದ್ದು, ಎಕ್ಸಾಮ್ ಬರಲಿಕ್ಕೆ ಅನುಕೂಲ ಆಗುತ್ತೆ. ಮೊದಲೇ ಪೋಷಕರಿಗೆ ಹೇಳುತ್ತೇನೆ, ಮಕ್ಕಳಿಗೆ ಭಯದ ವಾತಾವರಣ ಯಾವುದೇ ಕಾಲಕ್ಕೂ ಸೃಷ್ಟಿ ಮಾಡಬೇಡಿ. ಮತ್ತು ಇನ್ನೊಬ್ಬರಿಗೆ ಹೋಲಿಸಿ ಮಾತಾಡಲಿಕ್ಕೆ, ಯಾಕಂದರೆ ಮಕ್ಕಳ ಮನಸ್ಸು ಅಷ್ಟು ಸಾಫ್ಟ್ ಇರುತ್ತೆ, ಅಷ್ಟು ಮೃದು ಇರುತ್ತೆ. ಅವರನ್ನು ಪ್ರೀತಿಯಿಂದಲೇ ನೀವು ಗೆಲ್ಲಬೇಕಾಗತ್ತೆ, ಒಳ್ಳೆಯ ಮಾತುಗಳಿಂದಲೇ ಅವರನ್ನು ನೀವು ಗೆಲ್ಲಬೇಕಾಗತ್ತೆ. ನೀವು ಬೇಕಾದರೆ ಅವರಿಗೆ ಯಾವುದೋ ಒಂದು, ನೀನು ಈ ಎಕ್ಸಾಮ್ ಪರೀಕ್ಷೆಯಲ್ಲಿ ಗೆದ್ದರೆ ನಿಂಗೆ ಇಂಥದ್ದು ಕೊಡಿಸ್ತೀನಿ ಅಂತಂದ್ರೆ ಒಂದು ಆಸೆ ಬರುತ್ತೆ. ಅದನ್ನು ಮಾಡಿ. ಮಕ್ಕಳಿಗೆ ಒಂದು ಆಸೆಯಿಂದ ಎದ್ದೇಳ್ತಾರೆ. ಅವ್ರಿಗೆ ಏನೋ ಒಂದು ಬೇಕು ಬೇಡಗಳಿರುತ್ತೆ, ಅದನ್ನು ಕೊಡಿಸ್ತೀನಿ ಕಂದ, ನೀನು ಇದರಲ್ಲಿ ಚೆನ್ನಾಗಿ ಓದು, ಎಕ್ಸಾಮ್ ಬರೀ, ಹೀಗೆ ಅವರನ್ನು ಉಬ್ಬಿಸಿ ಚೆನ್ನಾಗಿ ಓದಿಸುವಂಥದ್ದನ್ನು ಮಾಡಬೇಕಿನ ತುಂಬ ಚಡಪಡಿಕೆಯ ಮಾತುಗಳು, ಭಯಪಡಿಸ್ತಕ್ಕಂಥದ್ದು, ಒಡೆಯೋದು ಯಾವುದೇ ಕಾರಣಕ್ಕೂ ಸಲ್ಲದು. ಇದರಿಂದ ಸಾಧ್ಯವೇ ಇಲ್ಲ. ಯಾಕಂದರೆ ಕೆಲವು ಮಕ್ಕಳಲ್ಲಿ ಆ ಸ್ಕೂಲ್ ಟೀಚ್ ಮಾಡೋವಾಗಲೇ ಅವ್ರು ಅಬ್ಸರ್ವ್ ಮಾಡಿಕೊಂಡು ಜ್ಞಾನವನ್ನು ರಿಸೀವ್ ಮಾಡ್ಕೊಳ್ತಾರೆ. ಇನ್ನು ಕೆಲವು ಮಕ್ಕಳ ಕೈಯಲ್ಲಿ ಆಗೋದಿಲ್ಲ, ಅದು ಅವ್ರಿಗದು ಬರೆದಿರಲ್ಲ. ಅದಕ್ಕೆ ಒಬ್ಬರು ಒಂದು ಸಲ ಓದಿದ್ರೆ ಪರವಾಗಿಲ್ಲ, ಇನ್ನೊಬ್ಬರಿಗೆ 10 ಬಾರಿ ಓದಬೇಕಾಗತ್ತೆ. ಮತ್ತು ನನ್ನ ಹತ್ರ ಕೆಲವು ಮಕ್ಕಳು ಬಂದಾಗ ನಾನು ಹೇಳ್ತಿರ್ತೇನೆ, ಶ್ರೀಕೃಷ್ಣಾಯ ನಮಃ, ಕಮಲಾನಾಥಾಯ ನಮಃ, ವಾಸುದೇವಾಯ ನಮಃ ಅನ್ನೋ ಒಂದು ಅಷ್ಟೋತ್ತರ, ಶ್ರೀಕೃಷ್ಣನ ಅಷ್ಟೋತ್ತರ ನನಗೆ ಕಂಠಸ್ಥ ಮಾಡಬೇಕಾದ್ರೆ ಎಷ್ಟು ಪ್ರಯತ್ನ ಪಟ್ಟರೂ ಬರಲಿಲ್ಲ. 1000 ಟೈಮ್ಸ್ ಬರೆದಿದ್ದೀನಿ ನಾನು. 1000 ಸಲ ಕೃಷ್ಣನ ಅಷ್ಟೋತ್ತರ ಬರೆದಿದ್ದೀನಿ ನಾನು, ಅದು ಸಂಸ್ಕೃತದಲ್ಲಿ. ಅದನ್ನು ಬರೆದ ಮೇಲೆ ನನಗೆ ಬಂದಿದೆ ಅದು. ಇದು ಕೆಲವರಿಗೆ 10 ಸಲಕ್ಕೆ ಬರುತ್ತೆ, ನನಗೆ ಅಷ್ಟು ಸಲ ಓದಿದ ಮೇಲೆ ಬಂದಿದೆ ಅದು. ಕಂಠಸ್ಥ ಆಗಬೇಕಾದ್ರೆ 1000 ಬಾರಿ ನಾನು ಕೃಷ್ಣನ ಅಷ್ಟೋತ್ತರ ಬರೆದಿದ್ದೀನಿ ನಾನು. ಒಬ್ಬೊಬ್ರು ಒಂದೊಂದು ರೀತಿ. ಒಟ್ಟಾರೆ ನಾವು ಆ ದಡವನ್ನು ಮುಟ್ಟಬೇಕಾದ್ರೆ ಸ್ವಲ್ಪ ಇಲ್ಲಿ ಎಫರ್ಟ್ ಆಗಬೇಕಾಗತ್ತೆ. ಅದು ಸ್ವಲ್ಪ ಒಬ್ಬರು 5 ಸಲ ಓದ್ಲಿ, ನೀನು 10 ಸಲ ಅಲ್ಲ 20 ಸಲ ಮತ್ತೆ ಓದ್ತಾ ಬಾ. ಆದರೆ ಛಲ ಬಿಡದೆ ನಾವು ಇದರ ತಿರುಗಡೆ ಆಗಲೇಬೇಕು ಅನ್ನೋದನ್ನು ಮನಸ್ಸು ಮಕ್ಕಳಿಗೆ ಇಲ್ಲದಿದ್ದರೂ ಕೂಡ ತಂದೆ ತಾಯಿಗಳು ಸಂತೈಸಿ ಅವ್ರಿಗೆ ಹೇಳಿ ಅವ್ರ ಕೈಯಲ್ಲಿ ಓದಿಸ್ಲೇಬೇಕು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಇವಾಗ ಎಕ್ಸಾಮಿನೇಷನ್ ಹತ್ರ ಇರೋದ್ರಿಂದ ಪೋಷಕರು ಏನು ಮಾಡಬೇಕಾಗತ್ತೆ, ಸಮಾಧಾನ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ, ಅವರ ಆಹಾರದಲ್ಲಿ ಯಾವ ರೀತಿಯಾಗಿರುವಂಥ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಏನು ಹೇಳಿದ್ರೆ ಅವರಿಗೆ ಕೂಡ ಓದಿನಲ್ಲಿ ಆಸಕ್ತಿ ಬರೋ ಹಾಗೆ ಮಾಡಬೇಕು ಅನ್ನೋಂಥ ಕಿವಿ ಮಾತನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ಹೇಗಪ್ಪ ಮಕ್ಕಳಿಗೆ ಓದಕ್ಕೆ ಹೇಳೋದು, ಓದು ಅಂತ ಹೇಳಿದ್ರೆ ಕೋಪ ಮಾಡ್ಕೊಳ್ತಿರ್ತಾರೆ ಸಾಕಷ್ಟು ಜನ ಮಕ್ಕಳು ಅಂತ ಹೇಳ್ಬೋದು. ಗುರುಗಳು ಕೊಟ್ಟಿರೋಂಥ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ನೀವು ಹೇಳಿದಂಥ ಮಾತನ್ನು ಕೇಳ್ತಾರೆ, ಓದಿನಲ್ಲಿ ಚೆನ್ನಾಗಿ ಓದ್ತಾರೆ, ಎಕ್ಸಾಮಿನೇಷನ್ ಆದ ನಂತರ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.